ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಥೆಂಟಿಕ್ ತಾಲಿಪಟ್ಟು ಯಾವ ತರ ಮಾಡೋದು ಅದು ತೋರಿಸ್ತಾ ಇದ್ದೀನಿ. ಒಂದೊಂದ್ ಕಡೆ ಒಂದೊಂದ್ ತರ ತಾಲಿಪಟ್ಟು ಮಾಡ್ತಾರೆ, ಆದ್ರೆ ಇವತ್ತು ನಾನ್ ಮಾಡ್ತಾ ಇರೋ ತಾಲಿಪಟ್ಟು ಅಥೆಂಟಿಕ್ ಅಂತ ಹೇಳ್ಬೋದು. ತಾಲಿಪಟ್ಟು ಮಾಡೋಕೆ ನಾನು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಸೌತೆಕಾಯಿನ ತುರ್ದು ತಗೊಂಡಿದ್ದೀನಿ ನೋಡಿ, ಅದರಲ್ಲಿ ನೀರೆಲ್ಲ ಇದೆ, ಅದು ಹಾಗೆ ತಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಇದು ನೆನೆಸಿದ ಕಡಲೆಬೇಳೆ, ಹಾಗೆ ಜೀರಿಗೆ, ಕೊತ್ತಂಬರಿ, ಹಿಟ್ಟುಗಳು, ಅನ್ನ, ಮೆಣಸಿನಕಾಯಿ ಮತ್ತೆ ಜೀರಿಗೆ ರುಬ್ಬಿ ತಗೊಂಡಿದ್ದೀನಿ. ತಾಲಿಪಟ್ಟು ಮಾಡೋಕೆ ಈ ರೀತಿ ಅಗ್ಲ ಇರೋ ಪಾತ್ರೆ ಯೂಸ್ ಮಾಡಿದ್ರೆ ಹಿಟ್ಟು ಕಲಸೋಕೆ ಹೆಲ್ಪ್ ಆಗತ್ತೆ. ಸೊ ಅದಕ್ಕೆ ನಾನಿಲ್ಲಿ ಒಂದು ಪರಾತ ತಗೊಂಡು 1 ಬೌಲ್ ಅಷ್ಟು ಜೋಳದ ಹಿಟ್ಟು ಹಾಕಿದ್ದೀನಿ. ಈಗ 1 ಬೌಲ್ ಬೇಸನ್ ಹಿಟ್ಟು, 1 ಬೌಲ್ ಚಪಾತಿ ಹಿಟ್ಟು, ಹಾಗೆ 1 ಬೌಲ್ ಅಕ್ಕಿ ಹಿಟ್ಟು. ಇದರಲ್ಲಿ ನಾನು ಎಲ್ಲ ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಬೇಸನ್ ತಗೊಂಡಿದ್ದೀನಿ. ಒಟ್ಟು 4 ತರದ ಹಿಟ್ಟು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನೆನೆಸಿದ ಕಡಲೆಬೇಳೆ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆ ತರಕಾರಿಯಲ್ಲಿ ಸೌತೆಕಾಯಿ ಅಥವಾ ಕ್ಯಾರೆಟ್ ಈ ತರ ಬೇರೆ ತರಕಾರಿಗಳನ್ನ ತುರ್ದು ತಗೊಳ್ಬಹುದು. ಹೆಚ್ಚಿದ್ರೆ ತಾಲಿಪಟ್ಟು ತಟ್ಟಿದಾಗ ತುಂಬಾ ತೆಳ್ಳಗ್ ಮಾಡೋಕೆ ಆಗಲ್ಲ, ತುರಿದ್ರೆ ನಾವು ತೆಳ್ಳಗೆ ತಾಲಿಪಟ್ಟು ಮಾಡ್ಬೋದು. ಹಾಗೆ ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತೆ ನೋಡಿ, ಇಷ್ಟು ನೀರ್ ಬಂದಿದೆ ಅಲ್ವಾ, ಅದನ್ನು ತಗೋಬೇಕು. ಸ್ವಲ್ಪ ಕೊತ್ತಂಬರಿ, ಇದೆಲ್ಲದನ್ನು ಹಾಕಿ ನೀರ್ ಹಾಕ್ತಾರೆ ಫಸ್ಟ್ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತೆ ನೋಡಿ. ಹಳೆ ಕಾಲದಲ್ಲೆಲ್ಲ ಇದೇ ತರನೇ ಇರೋ ಬರೋ ಹಿಟ್ಟನೆಲ್ಲ ಹಾಕಿ ಈ ತರ ತಾಲಿಪಟ್ಟು ಮಾಡ್ತಾ ಇದ್ರು. ನಾನು ನೀರ್ ಹಾಕದೆ ಕಲಸಿದ್ರು ಕೂಡ
ಸೌತೆಕಾಯಲ್ಲಿ ನೀರಿರೋದ್ರಿಂದ ನೋಡಿ, ಹಿಟ್ಟು ಕಲಸಿ ನಾನು ಈ ತರ ಉಂಡೆ ಮಾಡಿದ್ರೆ ಈ ತರ ಆಗ್ತಾ ಇದೆ. ಈಗ ಇದಕ್ಕೆ ನಾನು 2 ಹಿಡಿಯಷ್ಟು ಬೇಯಿಸಿದ ಅನ್ನ, ಅರ್ಧ ಸ್ಪೂನ್ ಜೀರಿಗೆ, 3 ಮೆಣಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಜೀರಿಗೆನ ಇದರಲ್ಲಿ ರುಬ್ಬೋದ್ರಲ್ಲೂ ಸ್ವಲ್ಪ ಹಾಕೋಬೇಕು, ಹಿಟ್ಟು ಮಿಕ್ಸ್ ಮಾಡೋದ್ರಲ್ಲೂ ಸ್ವಲ್ಪ ಹಾಕೋಬೇಕು. ಇದಕ್ಕೆ ನೀರಿಂದು ಅವಶ್ಯಕತೆ ಬೀಳ್ತಾನೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಅನ್ನ ರುಬ್ಬುವಾಗ ಸ್ವಲ್ಪ ನೀರ್ ಹಾಕೊಂಡಿದ್ದೆ. ಸೌತೆಕಾಯಿಲಿನೂ ತುಂಬಾ ನೀರಿರೋದ್ರಿಂದ ನೀರ್ ಹಾಕ್ದೇನೆ ಹಿಟ್ಟು ಕರೆಕ್ಟ್ ಹದಕ್ ಬರ್ತಾ ಇದೆ. ನಮ್ಗೆ ನೀಟಾಗಿ ತಟ್ಟೋಕ್ ಬರ್ಬೇಕು. ಇನ್ ಕೇಸ್ ಹಿಟ್ಟು ಕಲಸಿದ ಮೇಲೂ ಗಟ್ಟಿ ತರ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಳ್ಬಹುದು. ಹಾಗೆ ಇನ್ನೊಂದೇನಂದ್ರೆ, ಕೆಲವರಿಗೆ ಕಡಲೆ ಹಿಟ್ಟು ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಪಿಂಚ್ ಇಂಗು ತಗೊಂಡಿದ್ದೀನಿ, 2 ಪಿಂಚಷ್ಟು ಇಂಗಿನ ಪುಡಿ. ಇದನ್ನ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ತುಂಬಾ ಗಟ್ಟಿಯಾಗಿ ಕಲಸ್ಕೋಬಾರ್ದು. ತಾಲಿಪಟ್ಟಿಗೆ ಹಿಟ್ಟು ಕಲಸ್ಕೊಂಡು ರೆಡಿ ಆಯ್ತು. ಈ ರೀತಿ ಇದೆ. ಹಾಗೆ ಇನ್ನೊಂದೇನು ಅಂದ್ರೆ, ಇದಕ್ಕೆ ಸ್ವಲ್ಪ ಕಲರ್ ಬೇಕು ಅಂದ್ರೆ ಚಿಟಿಕೆ ಅರಿಶಿನ ಹಾಕ್ಬೋದು, ಹಾಗೆ ಹೆಲ್ತ್ಗೂ ಒಳ್ಳೇದು. ಈಗ ಇದನ್ನ ತಟ್ಟಿ ಬೇಯಿಸ್ಬೇಕು. ಇದು ತಾಲಿಪಟ್ಟು ಮಾಡೋಕೆ ಹೋಳಿಗೆ ಶೀಟ್ ಅಂತ ಸಿಗತ್ತೆ, ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ತರ ಪ್ಲಾಸ್ಟಿಕ್ ಕವರ್ನು ಯೂಸ್ ಮಾಡ್ಬೋದು. ಮೊದಲಿಗೆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ತಾಲಿಪಟ್ಟು. ಹಂಚು ಕಾದಿದೆ. ಇದು ನಾನು ಫಸ್ಟಿಗೆ ಒಂದು ಸ್ವಲ್ಪ ಇಟ್ಟು ತೆಗೆದಿತ್ತು. ಇದಕ್ಕೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಹಂಚಿನ ಮೇಲೆ ತಾಲಿಪಟ್ಟು ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸುತ್ತಲೂ ಹಾಕಬೇಕು. ಹಾಗೆ ಅದು ಒಂದು ಸೈಡ್ ಬೆಂದ ನಂತರ ಅದನ್ನ ತಿರುಗಿಸಿ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ತಾಲಿಪಟ್ಟು ಚೆನ್ನಾಗಿ ಬೇಯುತ್ತೆ. ಅಕಸ್ಮಾತ್ ನಿಮಗೆ ಗರಿ ಗರಿಯಾಗಿ ರೋಸ್ಟ್ ಆಗಬೇಕು ಅಂದರೆ ಫ್ಲೇಮ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ರೋಸ್ಟ್ ಆಗಿ ಬರುತ್ತೆ. ತಾಲಿಪಟ್ಟನ್ನ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ತುಂಬ ಥರದ ಹಿಟ್ಟುಗಳನ್ನ ಹಾಕಿರ್ತೀವಿ, ಹಾಗೆ ಆಪ್ಷನಲ್ ತರಕಾರಿಗಳನ್ನ ಕೂಡ ಹಾಕಿ ಮಾಡೋದ್ರಿಂದ ಇದು ತುಂಬ ಹೊತ್ತು ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗುತ್ತೆ, ಬೇಗ ಹೊಟ್ಟೆ ಹಸಿವಾಗೋದಿಲ್ಲ.
ತಾಲಿಪಟ್ಟು ಮಾಡೋದು ತುಂಬ ಈಸಿ, ಈವನ್ ಬಿಗಿನರ್ಸ್ ಕೂಡ ಮಾಡ್ಬೋದು. ಯಾಕೆಂದರೆ ಇದು ಉದ್ದಲ್ಲ, ನಾವು ಕೈಯಲ್ಲಿ ತಟ್ತೀವಿ, ಶೇಪ್ ಹಾಳಾಗತ್ತೆ ಅನ್ನೋ ಟೆನ್ಷನ್ ಬೇಡ. ಇದನ್ನು ತಟ್ಟುವಾಗ ಕೈ ಅಂಟಿರ್ತಾ ಇದೆ ಅಂದರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಟಿದ್ರೆ ಆರಾಮಾಗಿ ತಟ್ಬೋದು. ಶೇಪ್ ಕೆಟ್ಟರೂ ಈ ರೀತಿ ಸರಿ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಒಂದೊಂದೇ ಉಳ್ಳೆ ತೊಗೊಳ್ಬೇಕು, ಅದನ್ನ ನಾದಿ ಮಾಡಬೇಕು ಅಂತ ಟೆನ್ಷನ್ ಏನೂ ಇಲ್ಲ. ನಾನು ಎಲ್ಲ ಹಿಟ್ಟನ್ನು ಒಂದೇ ಸಲ ಕಲಸಿಟ್ಟು 1 by 1 ಒಂದು ಕಡೆ ತಟ್ತಾ ಇದ್ದೀನಿ, ಒಂದು ಕಡೆ ಬೇಯಿಸ್ತಾ ಇದ್ದೀನಿ. ಈ ರೀತಿ ಸೈಮಲ್ಟೇನಿಯಸ್ ಆಗಿ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳತ್ತೆ ಬಿಟ್ಟರೆ ಇದನ್ನ ಆರಾಮಾಗಿ ಮಾಡ್ಬೋದು. ಡಯಟ್ ಕಾನ್ಷಿಯಸ್ ಇರೋರು ಎಣ್ಣೆ ಬದಲು ತುಪ್ಪ ಹಾಕಿ ಜಾಸ್ತಿ ತರಕಾರಿಗಳನ್ನ ಯೂಸ್ ಮಾಡ್ಬೋದು. ಹೆಚ್ಚೋದ್ರ ಬದಲು ತರಕಾರಿಗಳನ್ನ ತುರಿದು ಹಾಕಿ ಮಾಡೋದ್ರಿಂದ ಅದೊಂದು ಒಳ್ಳೆ ಡಯಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಪ್ಲಾಸ್ಟಿಕ್ ಶೀಟ್ ಬದಲು ಹೋಳಿಗೆ ಶೀಟ್ ಮೇಲೆ ಮಾಡಿದ್ರೆ ಇನ್ನೂ ಈಸಿಯಾಗಿ ಮಾಡ್ಬೋದು. ಯಾಕೆಂದರೆ ಹೋಳಿಗೆ ಶೀಟ್ನ ಹಂಚ್ ಮೇಲೆ ಹಾಕಿ ತೆಗೆದ್ರೂ ಕೂಡ ಶೀಟು ಹಂಚಿಗೆ ಹತ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಏನೂ ಇರೋದಿಲ್ಲ. ಈಗ ಸದ್ಯಕ್ಕೆ ಹೋಳಿಗೆ ಶೀಟ್ ಇಲ್ಲ ಅಂತ ನಾನು ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಮಾಡ್ತಾ ಇದ್ದೀನಿ. ಈರುಳ್ಳಿನ ತುಂಬ ಸಣ್ಣಕ್ಕೆ ಹೆಚ್ಚಿ ಹಾಕೋದ್ರಿಂದ ತಾಲಿಪಟ್ಟನ್ನ ಈ ರೀತಿ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು. ತಾಲಿಪಟ್ಟು ರೆಡಿ ಆಯಿತು. ಇದಕ್ಕೆ ಚಟ್ನಿ, ಕೆಂಪು ಚಟ್ನಿ, ಖಾರದ ಚಟ್ನಿ, ಹಾಗೆ ಏನು ಬೇಕಾದ್ರೂ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಯಾವಾಗಲೂ ಅಷ್ಟೇ ನಾನೇನಾದರೂ ಅಡುಗೆ ಮಾಡ್ತಾ ಇದ್ರೆ ಬ್ಯುಸಿ ಇದ್ರೆ ಅವನು ಈ ಥರ ಕೆಲಸದಲ್ಲಿ ಬ್ಯುಸಿ ಇದ್ದು ಏನಾದರೂ ಒಂದು ಎಲ್ಲ ಅವನಿಗೆ ಏನೇನು ಬೇಕು ಸಾಮಾನು ತೊಗೊಂಡು ಈ ರೀತಿ ಎಲ್ಲ ಆಗಿರುತ್ತೆ. ಮತ್ತೆ ಆಮೇಲೆ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅಲ್ಲ. ಹಾಗೆ ಇಲ್ಲಿ ಟೇಪಿಂದ ಲೆಟರ್ಸ್ ಟ್ರೈ ಮಾಡಿದ್ದಾನೆ ಬರೆಯೋಕೆ. ಏನು ಲೆಟರ್ಸ್ ಗುಂಡು ಇದು? ಏನು ಲೆಟರ್ಸ್ ಇದು ಹೇಳ್ಬಾ ಸ್ವಲ್ಪ. ಏನು ಲೆಟರ್ಸ್ ಅದು? ಹಾಂ, ಪಿ ಓಕೆ. ಇದೆಲ್ಲ ಯಾರು ಮಾಡಿದ್ದು? ಯಾರು ಮಾಡಿದ್ದು ಇದೆಲ್ಲ? ನೀನೇನಾ? ಫುಲ್ ಎಲ್ಲ ಸಾಮಾನು ಹಾಕ್ಬಿಟ್ಟಿದ್ಯಲ್ಲ. ನಾನು ತಾಲಿಪಟ್ಟು ಮಾಡಾಯಿತು. ಅದಾದಮೇಲೆ ಇವನು ಹಾಲ್ ಫುಲ್ ಹರಡಿದ್ದ ಈ ರೀತಿ. ಅದು ನೋಡಿ ನನಗೆ ಸಾಕಾಗೋಯಿತು. ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ, ಹಾಗೆ ಏನಾದರೂ ತಿನ್ನಬೇಕು ಅಂತ ಸೌತೆಕಾಯಿ ಸ್ನ್ಯಾಕ್ ಅಥವಾ ಸೌತೆಕಾಯಿ ಸಲಾಡ್ನ ತಿಂದೆ. ಆಮೇಲೆ ಸ್ವಲ್ಪ ಆರಾಮ್ ಅನ್ನಿಸ್ತು. ಸೌತೆಕಾಯಿ ಸಲಾಡ್ ಅಥವಾ ಸೌತೆಕಾಯಿ ಸ್ನ್ಯಾಕ್ ರೆಸಿಪಿ ಆಲ್ರೆಡಿ ನಾನು ಮಾಡಿ ಹಾಕಿದ್ದೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.